ದುಡ್ಡಿದ್ರೆ ದುನಿಯಾನೇ ಆಡಬಹುದು, ಆದ್ರೆ ಇಲ್ಲ ಈಗ ಏನ್ ಮಾಡೋದು? ದುಡ್ಡಿಲ್ಲದೆ ಏನ್ ಟ್ರಾವೆಲ್ ಮಾಡೋದು? ಹೌದು, ಮಾಡೋದಾ? ನಾನು ಸುಮಾರು ಯೂಟ್ಯೂಬರ್ಸ್ ನೋಡಿದೀನಿ, ದುಡ್ಡಿಲ್ಲದೆ ಪ್ರಪಂಚನೇ ಸುತ್ತಿದ್ದಾರೆ. ಹೌದು, ಸುತ್ತಿದ್ದಾರೆ. ಬನ್ನಿ, ನಾನು ಕೂಡ ದುಡ್ಡಿಲ್ಲದೆ ಹೇಗೆ ಟ್ರಾವೆಲ್ ಮಾಡ್ತೀನಾ? ಸಾಧ್ಯನಾ? ಕೆಲವರು ವಾಯ್ಸ್ ದುಡ್ಡಿದು ಬೆಳಗಾಂ ತನಕ ಕಮ್ಯುನಿಕೇಟ್ ಮಾಡಬಹುದು, ಆದ್ರೆ ಅಲ್ಲಿಂದ ಹೇಗೆ ಕಮ್ಯುನಿಕೇಟ್ ಮಾಡೋದು? ಆದ್ರೆ ಹೇಗೆ ಸ್ಟ್ರೇಂಜರ್ಸ್ ನಂಬೋದು? ಒಳ್ಳೇದ್ ಮಾಡ್ತದ. ಹೌ ಟು ಬಿಲ್ಡ್ ಟ್ರಸ್ಟ್, ಹೌ ಟು ಟ್ರಸ್ಟ್. ಟ್ರಾವೆಲ್ ಮಾಡೋದು ದುಡ್ಡಿದ್ರೆ ಮಜಾ, ಇಲ್ಲ ಅಂದ್ರೆ ನೋಡಿ ನೀವೇ. ನಾನೀಗ ಸೌತ್ ಟು ನಾರ್ತ್ ಟ್ರಾವೆಲ್ ಮಾಡ್ತಿದ್ದೀನಿ. ಅದು 700 ಕಿಲೋಮೀಟರ್ ಜರ್ನಿ, 17 ಅವರ್. ಸಾಧ್ಯನಾ? ನೋಡಿ ನೀವೇ, ಬನ್ನಿ ಶುರು ಮಾಡಿ. ಕೊನೆಗೂ ಈ ಚೆಕಿಂಗ್ ಒಳಗೆ ನನ್ನ ಫೋನು ಕಳ್ಕೊಂಡೆ. ಹೆಂಗಂದ್ರೆ ನಾನು ಈ ಚೆಕಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾವ ಲಾರಿಗಳು ಡ್ರಾಪ್ ಕೊಡ್ತಿಲ್ಲ. ನೋಡೋಣ ಏನಕ್ಕತ್ತ ಇವತ್ತು ಸೀನ್. ನಾನೊಂದು ಬಿಗ್ ಮಿಸ್ಟೇಕ್, ಮೈಕ್ ನ ಚೆಕ್ ಮಾಡ್ಕೊಂಡೇ ಇಲ್ಲ. ಯಾವ್ದೊಂದು ಟ್ರಕ್ ಬರ್ತಿದ್ದೆ ನೋಡ, ನಿಲ್ಲಿಸತ್ತೇನು. ನಾನು ಇವಾಗ ದಾವಣಗೆರೆ ಹತ್ರ ಇದ್ದೀನಿ. ಇಲ್ಲಿಂದ ಚೆಕಿಂಗ್ ಮಾಡ್ತಿದ್ದೀನಿ. ಏನಿಲ್ಲ ಅಂದ್ರೆ 700 ಕಿಲೋಮೀಟರ್ ಮಹಾರಾಷ್ಟ್ರಕ್ಕೆ ರೀಚ್ ಆಗ್ತಿದ್ದೀನಿ. 700 ಕಿಲೋಮೀಟರ್ ಅಷ್ಟು ಚೆಕಿಂಗ್ ಮಾಡ್ತಿದ್ದೀನಿ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಗೊತ್ತಿಲ್ಲ ನನಗೆ ಏನಾಗುತ್ತೆ, ಭಯ ಇದೆ. ಆದ್ರೆ ಟ್ರಾವೆಲ್ ಮಾಡಕ್ಕೆ ಏನೇನೋ ಬೇಕಂತಾರೆ, ಆದ್ರೆ ಏನು ಬೇಕಾಗಿಲ್ಲ. ಬೇಕಾಗಿರೋದು ಮೀಟರ್ ಬೇಕು. ಮೀಟರ್ ಫಸ್ಟ್ ಲಿಫ್ಟ್ ಸಿಗೋಕೆ 10 ನಿಮಿಷ ಆಯ್ತು, ಆದ್ರೆ ಅದು ತುಂಬಾ ದೂರ ಏನಲ್ಲ. ಇಲ್ಲಿಂದ 3.5 ಕಿಲೋಮೀಟರ್ ಶಾಮನೂರ್ ಬ್ರಿಡ್ಜ್ ವರೆಗೂ ಹೋಗ್ತಾ ಇವ್ರು ಒಂದು ಮಾತು ಹೇಳ್ತಾರೆ. UP ಮತ್ತು BR ಲಾರಿ ಬಿಟ್ಟು ನಮ್ಮ ಕಡೆ ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಯಾವುದೇ ಲಾರಿ ಕೂಡ ಸಿಕ್ಕರು ಲಿಫ್ಟ್ ತಗೋ, ಸೇಫ್ ಅಂತ ಹೇಳ್ತಾರೆ. ಯಾಕೆಂತ ಯೋಚನೆ ಮಾಡಿ ಒಂದು ನಿಮಿಷ ಸುಮ್ಮನೆ ಆಗ್ತೇನೆ. ಶಾಮನೂರ್ ಬ್ರಿಡ್ಜಿಂದ ನನ್ನ 2ನೇ ಲಿಫ್ಟ್. ಅದು ಕೂಡ 5 ನಿಮಿಷದಲ್ಲಿ ಲಿಫ್ಟ್ ಸಿಗುತ್ತೆ. ದಾವಣಗೆರೆ ಶಾಮನೂರ್ ಬ್ರಿಡ್ಜಿಂದ ಹಿಡಿದು ಹುಬ್ಳಿ ಡೈರೆಕ್ಟ್ ಹೈವೇ 150 ಕಿಲೋಮೀಟರ್ ಜರ್ನಿ. ಈಗ ನೋಡ್ತಿರ್ಲ ತುಂಗಭದ್ರಾ ನದಿ ಫುಲ್ಲು ಮಳೆ ನೀರು ತುಂಬಿದ ಅನ್ಕಡ್ರಿ. ಇದು ಈ ನದಿ ಹೋಗಿ ಹೊಸಪೇಟೆ ಡ್ಯಾಮಿಗೆ ಹೋಗಿ ಸೇರುತ್ತೆ. ಹಾಗೆ ನೀವು ಬೋರ್ಡ್ ಅಬ್ಸರ್ವ್ ಮಾಡ್ದಂಗೆ ಇದನ್ನು ಹುಬ್ಳಿ ಅಂತ ಹೇಳಿ ಸಿರ್ಸಿ ರೂಟ್ ಕಡೆ ಹೊರಡ್ತಿದ್ರಲ್ಲ ಅಂದ್ರೆ ಟೋಲ್ ತಪ್ಸಕ್ಕೆ. ಅವರಿಗೆ ಲಾರಿ ಮೇಂಟೈನ್ ಮಾಡೋದು, ಲಾರಿ ಸಾಂಬಾರಣ ಅಂತ ಅವ್ರು ಹೇಳ್ತಾ ಇದಾರೆ. ಒಂದು ಟೈರ್ 72,000 ರೂಪಾಯಿ, ವರ್ಷಕ್ಕೆ 40,000 ಇನ್ಸೂರೆನ್ಸ್, ರೋಡ್ ಟ್ಯಾಕ್ಸ್ ಎಲ್ಲ ಸಿಕ್ಕಾಪಟ್ಟೆ. ಆಮೇಲೆ ಬಾಡಿಗೆ ಸಿಗ್ತವೆ, ಇಲ್ಲಾಂದ್ರೆ ತುಂಬಾ ಕಷ್ಟ ಲಾರಿ ಮೇಂಟೈನ್ ಮಾಡೋದು ಅಂತ ಹೇಳ್ತಾ ಇದಾರೆ. 10 ಕಿಲೋಮೀಟರ್ ಸುತ್ತಿ ಮತ್ತೆ ಹೈವೇ ರೀಚ್ ಆಗ್ತೀವಿ. ಈಗ 600 ಕಿಲೋಮೀಟರ್ ಹತ್ತತ್ರ ಹೋಗ್ಬೇಕು. ಮ್ಯಾಚ್ ಮಾಡ್ದಣ, ಇವೆಲ್ಲ ಮೆಮೊರೀಸ್ ಮತ್ತೆ ಸಿಗಲ್ಲ. ಡೆಲಿವರಿ ಇದೆ ಅಂತ ಅಲ್ಲಿ ಇಳಿಸಿ ಅಲ್ಲಿಂದ ಮತ್ತೆ ಬೆಳಗಾವಿಗೆ ಹೋಗ್ತಾರಂತೆ. ಹಾಗೆ ಮಾತಾಡ್ತಾ ನಮ್ಮ ಜರ್ನಿ ಸಾಗುತ್ತೆ. ಈ ದಿನ ಮರೆಯೋಕ್ಕಾಗೋದಿಲ್ಲ ನನ್ನ ಲೈಫ್ನಲ್ಲಿ. ಫಸ್ಟ್ ಟೈಮ್, ಫಸ್ಟ್ ಹಿಚ್ ಹೈಕಿಂಗ್. ಹಸುವಾಗಿಲ್ಲ, ಊಟ ಮಾಡೋಣ ಎಲ್ಲಾದ್ರೂ. ಅಯ್ಯೋ ಪಾಪ, ಬೇರೆ ಸಣ್ಣ ಹುಡುಗ ಬೇರೆ ಇದೆ. ಹೊಡೆತ ಬಿದ್ದಿದೆ ಅಲ್ಲಿ ಹಣೆಗೆ. ಆರ್ನೋಣೆ ಟ್ರಾಫಿಕ್ ಆಗುತ್ತೆ, ಹೋಗೋಣ ಮುಂದೆ. ಚಿಕ್ಕಣ್ಣದಣ್ಣ ಫ್ರಂಟ್ ಅಲ್ಲಿ ಒಂದ್ ಸೈಡ್ ಹೋಗಿದೆ, ಬ್ಯಾನೆಟ್ ಎಲ್ಲ ಕಿತ್ತೋದು. ड्राइवर इल्लंत गाड़ी हिंद मन जीना क्या मरना क्या इसकी तो ड्राइवर की जीना ऐसे ಹಾಗೆ ಮಾತಾಡ್ತಾ ಗೊತ್ತಾಗುತ್ತೆ ಅವರಿಗೆ ತಂದೆ ತಾಯಿ ಕೂಡ ಇಬ್ರು ಇಲ್ಲ. ತಮ್ಮ 20ನೇ ವಯಸ್ಸಲ್ಲಿ ಈ ವೃತ್ತಿಗೆ ಬಂದಿದ್ದಂತೆ ಅವರು. ಹಾಗೆ ಇವ್ರು ಯಾರಂತ ನನಗೆ ಗೊತ್ತಿಲ್ಲ, ನಾನು ಯಾರಂತ ಇವ್ರಿಗೆ ಗೊತ್ತಿಲ್ಲ. ಇವ್ರು ನವೀನ್ ಬಾಯ್ ಅಂತ ಹುಬ್ಳಿಯರೆ. ಸ್ನೇಹ ಬಂಧದ ನೆನಪಾಗಿ ಉಳಿದೆವು. ಪಿಕ್ಚರ್ ಸೈಕ್ ಇರೋದು, ಇಲ್ಲಿಂದ ಡ್ರಾಪ್ಗಳು ಅನ್ಬಿಲೀವಬಲ್. ನೋಡೋಣ ಇಲ್ಲಿಂದ ನೆಕ್ಸ್ಟ್. ನನ್ನ 3ನೇ ಲಿಫ್ಟ್ ಬಂದ್ಬಿಟ್ಟು JCB. ತುಂಬಾ ದೂರ ಏನು ಹೋಗಲ್ಲ, ಇಲ್ಲಿಂದ ಒಂದು 2 ಕಿಲೋಮೀಟರ್. ಮತ್ತೆ ನಿಮ್ಮ ಹೆಸರು ಬಾಯ್? ಅನಿಲ್. ಇವತ್ತು ಇದು ನನ್ನ 3ನೇ ಡ್ರಾಪ್. ಇದು
JCB ಹೋಗ್ತಿದ್ದೀನಿ, ಎಷ್ಟು ದೂರ ಹೋಗ್ತದೆ ಗೊತ್ತಿಲ್ಲ. ಇದು ನನ್ನ 4ನೇ ಡ್ರಾಪು. ಇಲ್ಲಿಂದ ಕೊಲ್ಲಾಪುರ 170 ಕಿಲೋಮೀಟರ್ಸ್. ಬಾಯ್ ಅಪ್ಪ ನಮ್ आप कहाँ से बाय? ऋषिकेश ಬಾಯ್ ನಮಗೆ ಡ್ರಾಪ್ ಕೊಡ್ತಿದ್ದಾರೆ ಕೊಲ್ಲಾಪುರಗೆ. ಇದು ಹುಬ್ಳಿ ಟು ಕೊಲ್ಲಾಪುರ 180 ಕಿಲೋಮೀಟರ್ ಜರ್ನಿ, ಆದ್ರೆ 6 ಅವರ್ ಜರ್ನಿ. ಥ್ಯಾಂಕ್ ಯು. ಇದರಲ್ಲಿ ಈ ರೂಟಿಗೆ ಅಲ್ಲಿಂದ ಹೋಗೋ ಗಾಡಿಗಳು ಸಿಗ್ತಾವೆ ನಿನಗೆ ಆ ರೂಟಿಗೆ ಅಂತ ಹೇಳ್ತಿದ್ರೆ. ಎಷ್ಟು ಸಖತ್ತಾಗಿದೆ, ವೆದರ್ ಕೂಡ ಹಾಗೆ ಇದೆ. ಇಲ್ಲಿಂದ ಕೊಲ್ಲಾಪುರ ಇನ್ನೂ ದೂರ ಐತಿ, 150 ಕಿಲೋಮೀಟರ್ ಐತಿ. ಲಾರಿ ನಿಧಾನಕ್ಕೆ ಹೋಗ್ತಾ ಐತಿ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಬೆಳಗ್ಗೆ ಟಿಫನ್ ಮಾಡ್ತೇನೆ. ಜರ್ನಿ ಅಂದ್ರೆ ಹಿಂಗೆ, ಲಾಗ್ ಅಂದ್ರೆ ಹಿಂಗೆ, ಊಟ ಯಾವಾಗ ಮಾಡ್ತೀವಿ ಏನೋ ಗೊತ್ತಿಲ್ಲ. 10 साल का है। 10 साल? हाँ। मेरे को महाबलेश्वर। हाँ। या खाना पीना ठीक से नहीं होता, कभी कभी 20 दिन रहते हैं, कभी कभी 10, कभी 5, कभी 6 ऐसा। नेपाल गया था तो 20-25 दिन गया था उधर। फेस्टिवल को कैसी छुट्टी है अभी देखो ना, और लोग को छुट्टी कहाँ की मिलती। जिंदगी में सब लोग अपने अपने परिवार को खुश रखे, अपने परिवार के साथ रहे, बहुत दिन, बहुत टाइम, बहुत कुछ भी प्रॉब्लम हो उनको एक्सप्लेन करे, बोले, और घर में हंसते खेलते रहे। अपने माता पिता हो, भाई बहन हो, या अपने बच्चे हो, उनके साथ, घर वालों के साथ टाइम ज़्यादा से ज़्यादा एक्सप्लेन बिताए, वही अच्छा लगता है। नहीं तो ऐसा हमारे जैसा ज़िंदगी 4-4 दिन, 5-5, 10-10 दिन बाहर घूमना, इधर भी सोना, ऐसा लाइफ है हमारा। ಮಳೆ ನಾವು ಬಂದಿರೋ ಲಾರಿ ಅದೇ. ಲಾರಿದು ಸ್ವಲ್ಪ ಕ್ಲಚ್ ಪ್ಲೇಟ್ ಪ್ರಾಬ್ಲಮ್ ಇದೆ, ಕ್ಲಚ್ ಒಳಗೆ. ಆದರೆ ಹೆಂಗೋ ಮಾಡಿ ಬಂದಿದ್ದೀವಿ. ಇನ್ನೂ ಕೊಲ್ಲಾಪುರ 90 ಕಿಲೋಮೀಟರ್ ದೂರದಲ್ಲಿದೆ. ಈಗ ಮಾತ್ರ ಸಕ್ಕತ್ತಾಗಿದೆ. ಮತ್ತು ಚೆಕ್ಕಿಂಗು ಈ ಮಳೆಯಲ್ಲಿ ಚೆಕ್ಕಿಂಗ್ ಮಾಡ್ತಿರೋದು. ಇದು 4ನೇ ಪಿಕಪ್ ಅಂದರೆ ಇದು 4ನೇ ಗಾಡಿ ನಾನು ಹೊರಡ್ತಿರೋದು. ತಗ್ಗಯ್ಯ ಅಪ್ಪಾಜಿ ಮಳೆ ಕೂಡ ಸಿಕ್ಕಾಪಟ್ಟೆ ಜೋರಾಗಿತ್ತು. ಟೈಮ್ 7 ಗಂಟೆ ಆಗಲೇ. ಇವಾಗ ಮಹಾರಾಷ್ಟ್ರ ರೀಚ್ ಆಗಿದ್ದೀನಿ ನೋಡ್ರಿ. ಇಲ್ಲಿಂದ ಮಹಾರಾಷ್ಟ್ರ ಶುರುವಾಯಿತು. 3683 आपका गाड़ी नंबर? पूरा गाड़ी उधर ही खड़ा रहता है, कौन सा भी गाड़ी हो जाने वाला। ಥ್ಯಾಂಕ್ ಯು. ನನಗೂ ಅಂಕಲ್ ಮಗನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. कार भी अच्छा हो सही। ये आपका बेटा? हैप्पी जर्नी। थैंक यू अंकल, थैंक यू. ಕೊಲ್ಲಾಪುರದಲ್ಲಿದ್ದೀನಿ ಇವಾಗ. ಎಕ್ಸಾಕ್ಟ್ ಊಟ ಮಾಡೋಣ ಅಂತ ನೋಡ್ತಿದ್ದೀನಿ, ಇಲ್ಲಂತ ಗೊತ್ತಾಗ್ತಿಲ್ಲ. ಇಲ್ಲಿ ಚೆಕಿಂಗ್ ಮಾಡೋದಿದೆಲ್ಲ ಬರೋಬ್ಬರಿ ಕಷ್ಟ. ಇಲ್ಲಿ ಊಟಕ್ಕೆ ಬ್ರೇಕ್ ತಗೊಂಡಿದ್ದೀನಿ. ಲಾರಿಯವ್ರು ಹೇಳಿದ್ರು ಯಾರ್ಯಾರು ತಿರುಪತಿಗೆ ಹೋಗ್ತಾರೋ ಅವರು ಅಲ್ಲಿ ದರ್ಶನ ಮುಗಿಸಿ ಮತ್ತೆ ಬಂದು ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಮಾಡ್ತಾರಂತೆ. ಅಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಕೈ ಮುಗಿದ್ಬಿಡ್ತೀನಿ. ನಾನಿರೋದು ಇವಾಗ ಕೊಲ್ಲಾಪುರ. ನೋಡ್ರಿ ಹೇಗಿದೆ, ಸಿಟಿ ಚೆನ್ನಾಗಿದೆ, ಆ ಕಡೆ ಹೋಗ್ತಾ ಚೆನ್ನಾಗಿದೆ. ಭಾಳ ಕಷ್ಟ ಇದೆ ಜರ್ನಿ. ಟೈಮ್ ಬೇರೆ ಆಗಿದೆ, ರಾತ್ರಿ ಸಕ್ಕತ್ತಾಗಿದೆ ನೋಡ್ರಿ ಪಾಟ್ಗಳು. ಯಾರು ಲಾರಿಗಳು ಅದೇ ಕಷ್ಟ. 5ನೇ ಗಾಡಿ ಅಣ್ಣ, ನಿಮ್ಮ ಹೆಸರು? ಅಪ್ಕ ನಮ್ಮ ಬಾಯ್ ಮಯೂರ್ ಬಾಯಿ ನಮಗೆ ಡ್ರಾಪ್ ಕೊಡ್ತಿದ್ದಾರೆ. 125 ಕಿಲೋಮೀಟರ್ दूर ಹೋಗ್ತಿದ್ದೀವಿ. 400. ಓ ಬಾಯ್, ಬಹುತ್ ತಕ್ಲೀಫ್ है, मेरा जर्नी बहुत स्ट्रगल है भाई. 5ನೇ ಲಿಫ್ಟ್ ಕೊಲ್ಲಾಪುರ ಟು ಸತಾರ 133 ಕಿಲೋಮೀಟರ್ ಜರ್ನಿ. ಟೈಮ್ ಬಂದ್ಬಿಟ್ಟು 9:55. ಬಸ್ಸು ಹೊಗೆ ಎಷ್ಟು ಬರ್ತಿದೆ ಅಂದರೆ ಕರೆಕ್ಟ್ 10 ಗಂಟೆ ಆಗುತ್ತೆ. ಇಲ್ಲಿಂದ ಸತಾರ ಹೋಗ್ತಿದ್ದೀವಿ. ಸತಾರ ಇಲ್ಲಿಂದ ಮೇಲೆ ಅಂದರೆ ಒಂದು 70 ಕಿಲೋಮೀಟರ್ ದೂರ ಇರುತ್ತೆ. ಯಾರು ಲಾಗ್ ಈಸಿ, ಚೆಕಿಂಗ್ ಈಸಿ ಅಂದರೆ ಒಂದ್ಸರಿ ಟ್ರಯಲ್ ನೋಡಿ ಗೊತ್ತಾಗುತ್ತೆ. ಎಷ್ಟು ಕೈಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬಾಯ್. ಅಪ್ಪ ಫೇವ್ರೇಟ್ ಕೌನ್ ಅಂದರೆ ನಮ್ಮ ಅಪ್ಪಾಜಿ ಅಪ್ಪ ನಮ್ಮ ಬಾಯ್ ಸೇರೋ ಇದೆ ಅಂತ ಹೇಳ್ತಾರೆ. ಕೌನ್ ಸಾ ಗಾಂವ್ ಬಾಯ್? ಧಾರವಾಡ ನೋಡ್ರಿ. ಬಿಲ್ಡಿಂಗ್ನ 5 ವರ್ಷದಿಂದ ಕಟ್ತಾ ಇದ್ದಾರೆ ಅಂತೆ. ಹಾಗಾದ್ರೆ ತುಂಬ ದೂರ ಹೋಗ್ಬೇಕು. ಥ್ಯಾಂಕ್ ಯು ಬಾಯ್. नहीं
ಬಸ್ಸಲ್ಲಿ ಒಂದ್ಸರಿ ಹೋಗೋಣ, ಸಖತ್ತಾಗಿದೆ ಬಸ್. ಇಲ್ಲಿಂದ ಪಿಕ್ಚರ್ ಐತೆ ನೋಡ್ರಿ. ಇವಾಗ ಇಲ್ಲಿಂದ ಬಸ್ ಸಿಗೋದೈತಲ್ಲ, ಇರೋದು ಇಲ್ಲಿಂದ ಮಾತ್ರ ವೆಹಿಕಲ್ ಯಾರು ಕೂಡ, ಯಾವ ಲಾರಿಯರು ಕೂಡ ನಿಲ್ಸಲ್ಲ. ಸತ್ತಾರೆ ಒಣ್ಣ ಹೇಳ್ದ ಗಾಡಿಯನ್ನು ಅಲ್ಲಿಂದ ನಿಲ್ಸೋದು ಭಾಳ ಕಷ್ಟ ಐತಿ. ನೋಡಿ ಹೆಂಗೆ ಮಾಡ್ತೀವಿ, ಹೆಂಗೆ बाबा मैं फ्री ट्रैवल करता हूँ. आपका नाम? विजय कदम. विजय कदम. पुणे कितने दूर इधर से? 150 किलोमीटर. 150 किलोमीटर ಅಂದರೆ 150 ಕಿಲೋಮೀಟರ್ ಇಲ್ಲಿಂದ. 6ನೇ ಗಾಡಿ ನೋಡೋಣ. ಪುಣೆ 2 ಗಂಟೆಗೆ ರೀಚ್ ಆಗ್ತದಂತೆ. ಇವತ್ತೊಂದೇ ಫಾಲ್ಟ್ ಮಾಡ್ಕೊಂಡೆ, ಏನಂದರೆ ಊಟ ಮಾಡಿರಲಿಲ್ಲ, ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ. ಬೆಳಗ್ಗೆ ಟಿಫನ್ ಮಾಡಿದೆ ಸುಸ್ತು, ರಾತ್ರಿ 8 ಗಂಟೆಗೇನೋ 8-8:30 ಆಗಿತ್ತು ಅವಾಗ ಊಟ ಮಾಡಿದೆ. ಫುಲ್ಲು ಟಯರ್ಡ್ ಆಗ್ಬಿಟ್ಟೆ. ಒಂದೇ ಬೇಜಾರು ಏನು ಗೊತ್ತಾ, ಜರ್ನಿ ಒಳಗೆ ಡಿಹೈಡ್ರೇಷನ್ ಆಗ್ಬಿಡ್ತೀವಿ, ಅದೇ ಭಾಳ ಫಾಲ್ಟ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗಿ ಪುಣೆ ರೀಚ್ ಆದೆ. ಗುಡ್ ನೈಟ್. ಪುಣೆ ರೀಚ್ ಆದೆ. ಇಲ್ಲಿಂದ ಮತ್ತೆ ಮುಂದೆ ಹೊರಡ್ಬೇಕು ಈಗ. ಕೊನೆಗೂ ಈ ಚೆಕಿಂಗ್ ಒಳಗೆ ನನ್ನ ಫೋನು ಕಳ್ಕೊಂಡೆ. ಹೆಂಗಂದರೆ ಫ್ರೀ ಟ್ರಾವೆಲ್. ಓಕೆ, ಥ್ಯಾಂಕ್ ಯು. ಕೊನೆಗೂ ನಾನು ಫೋನ್ ಕಳ್ಕೊಂಡೆ. ಆ ಲಾರಿ ಒಳಗೆ ಬಿಡಿಸ್ಕೊಂಡಿದ್ದೆ. ಇಳಿದು 5 ನಿಮಿಷಕ್ಕೆ ಫೋನ್ ಮಾಡಿದ್ದೀನಿ, ಫೋನ್ ಸಿಗಲಿಲ್ಲ. ಕೊನೆಗೂ ಫೋನ್ ಸ್ವಿಚ್ ಆಫ್ ಅಂತ ಬಂತು. ಮಹಾರಾಷ್ಟ್ರ ಗಾಡಿ. ಹೋದರೆ ಹೋಗ್ಲಿ ಬಿಡ್ರಿ, ಏನು ಮಾಡೋಕ್ಕಾಗಲ್ಲ. ಹೋದ್ರೆ ಹೋಗ್ಲಿ ಬಿಡ್ರಿ. ಈ ಲಾಕ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಕೊನೆಗೂ ಫೋನ್ ಕಳ್ಕೊಂಡೆ ಅನ್ನೋದು ಬೇಜಾರಿತ್ತು. ಇನ್ನೇನು ಹೇಳೋಣ, ಹೋದ್ರೆ ಹೋಗ್ಲಿ ಬಿಡ್ರಿ ಅಷ್ಟೇ. ಗಾಡಿ ನಿಲ್ಲಿಸ್ತಾ ಇಲ್ಲ, ಯಾಕಂದ್ರೆ ಮಳೆ ಬೇರೆ ಬರ್ತಿದೆ. ಯಾರು ನಿಲ್ಲಿಸಿಲ್ಲ, ಫುಲ್ ಫಾಸ್ಟಾಗಿ ಹೊಂಟಿದ್ದಾರೆ. ಸರ್ ಡ್ರಾಪ್, ಎನಿಬಡಿ ಡ್ರಾಪ್, ಪ್ಲೀಸ್ ಗಿವ್ ಮೀ ಡ್ರಾಪ್. ನನ್ನ 7ನೇ ಗಾಡಿ ಎಕ್ಸಾಸ್ ಆಯಿತು. ಕೊನೆಗೂ ಕಂಪ್ಲೀಟ್ ಮಾಡ್ತಿದ್ದೀನಿ ನನ್ನ ಲಾಗ್ನ. ಬಾಯ್ ಅಪ್ಪ ನಮ್ सूरज भाई ನನಗೆ ಯಾಕೆ ಕೊಡ್ತಿದ್ದಾರೆ? आप कहाँ से भाई? यूपी से मिर्जापुर. ಓ UP से मिर्जापुर ಅವರು ಕೊನೆಗೂ ನಮಗೆ ಡ್ರಾಪ್ ಕೊಡ್ತಿದ್ದಾರೆ. A few moments later. ಅಂಕಲ್ आपका नाम? ಅಂಕಲ್ ಡ್ರಾಪ್ ಕೊಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬರು ವ್ಯಕ್ತಿ ನೆನಪಾಗ್ತಾರೆ. ಯಾರಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು. ಅವರೊಂದು ಮಾತು ಹೇಳ್ತಾರೆ, ಬಯಸಿದಂತೆ ಬದುಕುವುದು ಭಯಾನಕ ಹೋರಾಟವೇ ಹೊರತು ಸುಲಭಕ್ಕೆ ಯಾವುದೂ ಸಿಕ್ಕಿದ್ದಲ್ಲ.